ನಮಸ್ತೆ. ಎಂತ ಗೊತ್ತಾ? ಉಡುಪಿಲಿ ಸಹ ಒಂದು ಪುತ್ತೂರಿದೆ. ಹೌದು, ಮಂಗಳೂರು ಹತ್ರ ಒಂದು ಪುತ್ತೂರಿದೆ ಅಲ್ವಾ? ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಸಹ ಒಂದು ಪುತ್ತೂರಿದೆ. ಅಲ್ಲಿ ಒಂದು ಭಗವತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ. ಆ್ಯಕ್ಚುಲಿ ಎಂತ ಅಂದರೆ ಲಾಸ್ಟ್ ವೀಕ್ ಒಂದು ಫ್ಯಾಮಿಲಿ ಫಂಕ್ಷನ್ ಇತ್ತು ನಮ್ಮ ಹಸ್ಬೆಂಡ್ ಸೈಡ್ ಅರುಣ್ ಕಡೆ. ಅಲ್ಲಿಗೆ ಅಂತ ಉಡುಪಿಗೆ ಹೋಗಿದ್ವಿ. ಉಡುಪಿಗೆ ಹೋದಾಗ ಫ್ಯಾಮಿಲಿ ಫಂಕ್ಷನ್ ಮುಗಿಸ್ಕೊಂಡು ಸಂಜೆ ಬೀಚ್ ಹತ್ರ ಹೋಗಿದ್ವಿ, ಮಲ್ಪೆ ಬೀಚ್ ಹತ್ರ. ಇವಾಗ ಬೀಚ್ ಹತ್ರ ಎಲ್ಲ ಬಿಡಲ್ಲ ಟಿಲ್ ಸೆಪ್ಟೆಂಬರ್ 15th ಅಂತ ಹೇಳಿದರು. ಸೊ ಅದಕ್ಕೆ ನಾವು ಸೀ ವಾಕ್ಗೆ ಹೋದ್ವಿ. ಅಲ್ಲೇ ಬೀಚ್ ಹತ್ರ ಮುಂದೆ ಸೀ ವಾಕ್ ಅರೌಂಡ್ 500 ಮೀಟರ್ಸ್ ಅಂತ ಅಂದ್ಕೊಳ್ತೀನಿ. ಅಲ್ಲಿಗೆ ಹೋಗಿದ್ವಿ. ಅದು ನೋಡಿಕೊಂಡು ಸಂಜೆ ಬರ್ತಾ ಅರೌಂಡ್ ಮಲ್ಪೆ ಬೀಚಿಂದ ಇಲ್ಲಿಗೆ ಈ ದೇವಸ್ಥಾನಕ್ಕೆ 8.9 ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ಅಲ್ಲಿಗೆ ಬಂದ್ವಿ. ಇದು ಆ್ಯಕ್ಚುಲಿ ನಮ್ಮ ಮಾವ ಹೇಳ್ತಿದ್ದಿದ್ದು ಇದು ನಮಗೆ ಗ್ರಾಮ ದೇವತೆ ಅಂತ ಬರುತ್ತೆ ಅಂತ. ಸೊ ಇದು ರಿನೋವೇಷನ್ ಎಲ್ಲ ಮಾಡಿದ್ದಾರೆ. ತುಂಬ ಹಳೆಯ ದೇವಸ್ಥಾನ. ನಾವು 4 ವರ್ಷ ಅಂದರೆ 4 ಇಯರ್ಸ್ ಬ್ಯಾಕ್ ಬಂದಿದ್ವಿ. ಸೊ ಇವಾಗೆಲ್ಲ ತುಂಬ ಚೇಂಜ್ ಆಗಿದೆ. ನಾನು ಹೊರಗಡೆಯಿಂದನೇ ವೀಡಿಯೋ ಮಾಡ್ಕೊಳ್ತಿದ್ದೀನಿ, ಕಾರಣ ಒಳಗಡೆ ಫೋಟೋಗ್ರಾಫು ಮೊಬೈಲೆಲ್ಲ ಅಲೋ ಇಲ್ಲ, ತುಂಬ ಸ್ಟ್ರಿಕ್ಟಾಗಿ ಅಲೋ ಇಲ್ಲ. ಅದಕ್ಕೋಸ್ಕರ ಝೂಮ್ ಮಾಡಿ ನಾನು ತೆಗೆದೆ. ಇದ್ರ ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ತೆಗೆದಿರ್ತಾರೆ. ಮತ್ತು ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ. ಇದು ರೈಲ್ವೆ ಸ್ಟೇಷನಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ಯಾರಾದರೂ ಉಡುಪಿಗೆ ಟೂರಿಸ್ಟ್ ಪ್ಲೇಸ್ ಅಂತ ಬಂದಾಗ ನೀವು ಇದನ್ನು ಕೌಂಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ವಿಸಿಟ್ ಮಾಡಿ ಆಯಿತಾ?